ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಬೆಳ್ಳಂಬೆಳಗ್ಗೆ ಭಾಗ್ಯನಗರದಲ್ಲಿ ಬಾರ್ಗಳದ್ದೇ ದರ್ಬಾರ್. ವೀಕ್ಷಕರೇ, ಕೆಲವು ದಿನಗಳಿಂದ ಭಾಗ್ಯನಗರದ ಬಾರುಗಳ ಹವ ನಿಮ್ಮ ಸುಮನ್ ಟಿವಿಯಿಂದ ತೋರಿಸಿದ್ದೀವಿ. ಆದರೆ ಇವತ್ತು ಬಾರ್ ಮಾಲೀಕರು ಮತ್ತು ಪೊಲೀಸರು, ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಅವರು ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ವೀಕ್ಷಕರೇ, ಅಧಿಕಾರಿಗಳು ಈ ಬಾರ್ಗಳ ಬಗ್ಗೆ ಗೊತ್ತಿದ್ರು ಅಥವಾ ಗೊತ್ತಿಲ್ವಾ? ಗೊತ್ತಿದ್ರು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತಾವ್ರ? ಯಾಕೆ ಪ್ರಭುತ್ವ ಅಧಿಕಾರಿಗಳು ಜನರಂದೇ ಅಷ್ಟೊಂದು ನಿರ್ಲಕ್ಷ್ಯವೇ? ಈ ತಾಲೂಕಿನ ಕೇಂದ್ರದಲ್ಲಿ ವಾಸಿಸುವ ಎಲ್ಲ ಜನರು ಬಡತನದ ಬೇಗಿಯಲ್ಲಿ ಬಂದವರೇ. ಕೂಲಿ ಮಾಡಿದ್ರೆ ಮಾತ್ರ ಜೀವನ ನಡೆಯುವಂತಹ ಜನರಿರ್ತಕ್ಕಂಥ ಈ ಸ್ಥಳಗಳಲ್ಲಿ ಬೆಳಗ್ಗೆನೆ ಟೀ ಅಂಗಡಿಗಳು ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಾರ್ಗಳಂತೂ ಬೊಂಬಾಟಾಗಿ ಓಪನ್ ಆಗುತ್ತೆ. ಹೌದು ವೀಕ್ಷಕರೇ, ಬೆಳಗ್ಗೆ 6 ಗಂಟೆಗೆ ಭಾಗ್ಯನಗರದಲ್ಲಿ ಎಲ್ಲ ಬಾರ್ಗಳು ಓಪನ್ ಆಗಿ ವ್ಯವಹಾರ ವಹಿವಾಟುಗಳು ಪ್ರಾರಂಭವಾಗುತ್ತೆ. ಬಾರ್ನ ಸುತ್ತ ಬೆಳ್ಳಂಬೆಳಗ್ಗೆ ಜನ ಕಾದು ಕುಂತಿರ್ತಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಒಂದು ನಿರ್ದಿಷ್ಟವಾದ ಸಮಯ ಇರುತ್ತೆ ಬಾರ್ಗಳನ್ನು ಓಪನ್ ಮಾಡೋದಕ್ಕೆ. ಆದರೆ ಇಲ್ಲಿರುವಂತಹ ಎಲ್ಲ ಆಡಳಿತ ವರ್ಗ ಕಣ್ಮುಚ್ಚಿ ಕುಳಿತಿದೆ ಅಂತ ಗೋಚರವಾಗ್ತಿದೆ. ಕೆಲವು ದಿನಗಳಿಂದ ಈ ಬಾರ್ಗಳ ಮೇಲೆ ಒಂದು ಸ್ಟೋರಿ ಮಾಡಿದ್ವಿ, ಆಗ ಬದಲಾವಣೆ ಆಗುತ್ತೆ ಅಂದ್ಕೊಂಡ್ವಿ. ಆದರೆ ಇಲ್ಲಿ ನಡೆದಿರೋದು ಬೇರೆ. ನಮ್ಮ ಸುಮನ್ ಟಿವಿ ಕಚೇರಿಗೆ ದೂರವಾಣಿ ಮೂಲಕ ದೂರು ನೀಡಿದ್ರು ಜನ. ನಾವು ಬಾರ್ಗಳ ವಿಡಿಯೋ ಮಾಡಿದ್ರೆ ಇಲ್ಲಿ ಬಾರ್ಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಓಪನ್ ಅಲ್ಲಿದೆ, ಇದು ನಮ್ಮ ಭಾಗ್ಯನಗರ ಜನರ ಕರ್ಮ ಅಂತ ದೂರು ನೀಡಿದ್ರು. ಹಾಗೂ ಸುಮನ್ ಟಿವಿ ಕಚೇರಿಯಿಂದ ನೇರವಾಗಿ ಬೆಳಗ್ಗೆ 6 ಗಂಟೆಗೆ ಬಾರ್ ಮುಂದೆ ಹೋಗಿ ನೋಡಿ ತಕ್ಷಣವೇ ಎಲ್ಲ ಬಾರ್ಗಳು ಕೂಡ ಓಪನ್ ಆಗಿರೋದು ನೋಡಿ ಆಶ್ಚರ್ಯ ಆಯಿತು. ಅಲ್ಲಿರೋ ಸಿಬ್ಬಂದಿನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಮಾಲೀಕರು ಕೇಳಿ ಅಂತಾರೆ. ಮಾಲೀಕರನ್ನು ನೋಡಿದ್ರೆ ಫೋನ್ ಎತ್ತಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಕಣ್ಮುಚ್ಚಿಕೊಳ್ತಿದೆಯೇ? ಪೊಲೀಸ್ ಸಿಬ್ಬಂದಿಗಳಿಗೆ ಬಾರ್ ಓಪನ್ ಆಗ್ತಿರುವ ಮಾಹಿತಿ ಸಿಗ್ತಿಲ್ವೇ ಎಂಬ ಅನುಮಾನ ನಮಗೆ ಮೂಡುತ್ತಿದೆ. ಬಾರ್ ಮಾಲೀಕರ ದರ್ಬಾರ್ಗಳು ಹೇಳುತ್ತಿರೋದು, ಕೂಲಿ ಹುಡ್ಕೊಂಡು ಬಾಗೇಪಲ್ಲಿ ನಗರಕ್ಕೆ ಬರುವಂಥ ಜನರು ಬಾರ್ಗಳ ಮುಂದೆ ಕುಳಿತಿರೋದು ಕಂಡು ಎಷ್ಟರ ಮಟ್ಟಿಗೆ ವ್ಯಸನ ಪ್ರಿಯರನ್ನ ಆಕರ್ಷಿಸಿದೆ ಈ ನಗರ ಅಂತ ಗೋಚರವಾಗ್ತಿದೆ. ಎಷ್ಟೊತ್ತಿಗೆ ಓಪನ್ ಮಾಡೋದು? 6 ಗಂಟೆಗೆ ಓಪನ್ ಇತ್ತು, 7 ಗಂಟೆಗೆ ಓಪನ್ ಮಾಡೋದು. ಟೈಮಿಂಗ್ ಇರೋದು 9 ಗಂಟೆಗೆ. ಯಾಕೆ ಓನರ್ ಏನಾದ್ರು ನೀವು ಮಾಡಿದ್ದಾರೆ? ಓನರ್ ಹೆಸರೇನು? ಮಂಜುನಾಥ್. ಇತ್ತೀಚೆಗೆ ಬಾಗೇಪಲ್ಲಿ ಸುತ್ತಮುತ್ತಲೂ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಿದ್ದು, ಪುಂಡ ಪೋಖರಿಗಳು ಗಾಂಜಾ ಗಮ್ಮತ್ತಿನಲ್ಲಿ ತಿರುಗೋದು ಕಾಣ್ತಿದೆ. ಇತ್ತೀಚೆಗಷ್ಟೇ ಪೊಲೀಸ್ ಇಲಾಖೆ ದುಪ್ಪಟ್ಟ ಬೆಲೆಯ ಗಾಂಜಾವನ್ನು ಬಾಗೇಪಲ್ಲಿಯಲ್ಲಿ ವಶಪಡಿಸಿಕೊಂಡಿದ್ದು ತಾವೆಲ್ಲ ಕೇಳೇ ಇದ್ದೀರಾ. ಇದೇನಾ ಭಾಗ್ಯನಗರ? ಭಾಗ್ಯಗಳ ಜೊತೆಗೆ ಸಾರಾಯಿ ಭಾಗ್ಯವನ್ನ ಬೆಳ್ಳಂಬೆಳಗ್ಗೆ ಕೊಡ್ತಿರೋದೇ ಈ ಭಾಗ್ಯನಗರ ಅನಿಸ್ತಿದೆ ನಮಗೆ. ಕಣ್ಮುಚ್ಚಿಕೊಳ್ತಿರುವಂತಹ ಜಿಲ್ಲಾಡಳಿತ, ತಾಲೂಕು ಆಡಳಿತ, ರಾಜಕಾರಣಿಗಳೇ, ಅಬಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಯವರೇ. ಈ ವ್ಯವಸ್ಥೆಯನ್ನು ಬದಲಿಸೋದು ತಾವುಗಳು ಅಲ್ಲದೆ ಬೇರೆ ಯಾರೂ ಅಲ್ಲ. ಬಡವರ ಬದುಕಿಗೆ ಪಾಶವಾಗಿರುವ ಬಾರ್ ಓಪನ್ ಆಗುವುದಕ್ಕೆ ನಿರ್ದಿಷ್ಟ ಸಮಯವನ್ನಾದರೂ ನಿಗದಿಪಡಿಸಿ. ಒಟ್ಟಾರೆಯಾಗಿ ಬೆಳಗ್ಗೆನೆ ಟೀ ಕುಡಿಯುವ ಮೊದಲೇ ಬಾರ್ ಓಪನ್ ಆಗ್ತಿರುವುದು ಆಶ್ಚರ್ಯ ತರುವಂತಹ ವಿಷಯವಾಗಿದೆ. ಅದು ನಗರದ ಹೃದಯ ಭಾಗದಲ್ಲಿ ಕೂಗಳತೆಯ ದೂರದಲ್ಲಿರುವ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ. ಇದು ಭಾಗ್ಯನಗರದ ಪರಿಸ್ಥಿತಿ.